ಜೈ ಗುರುದೇವ್. ಎಲ್ರಿಗೂ ಪತಂಜಲಿ ಯೋಗ ಸೂತ್ರದ ಜ್ಞಾನ ಚರ್ಚೆಗೆ ಸ್ವಾಗತ. ಇವತ್ತೇನ್ ಮಾಡ್ತೀವಿ ಅಂದ್ರೆ, ಅಷ್ಟಾಂಗ ಯೋಗದಲ್ಲಿ ಆ ಅಷ್ಟಾಂಗಗಳಲ್ಲಿ ಒಂದೊಂದನ್ನೇ ತೆಗೆದುಕೊಂಡು ಅದರ ಕೆಳಗೆ ಬರುವಂತಹ ಉಪವಿಭಾಗಗಳನ್ನು ಒಂದೊಂದೇ ಗಮನಿಸ್ತಾ ಹೋಗೋಣ. ಮೊದಲನೇದು ಯಮ. ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ. ಮೊದಲನೇದು ಯಮ. ಅದರ ಕೆಳಗೆ ಏನೇನು ಬರುತ್ತೆ ಅದನ್ನ ನೋಡ್ಕೊಳ್ತಾ ಹೋಗೋಣ. ಮೊದಲನೇ ಸೂತ್ರ ಏನು? ಅದರ ಕೆಳಗೆ ಅಹಿಂಸಾ ಪ್ರತಿಷ್ಠಾಯ ತತ್ಸನ್ನಿಧೌ ವೈರತ್ಯಾಗ. ಅಹಿಂಸಾ ಪ್ರತಿಷ್ಠಾಯಾಂ ತತ್ಸನ್ನಿಧೌ ವೈರತ್ಯಾಗ. ಯಾವಾಗ ನಾವು ಅಹಿಂಸೆಯಲ್ಲಿ ಪ್ರತಿಷ್ಠಿತವಾಗಿರ್ತೀವೋ ಅವಾಗ ನಮ್ಮ ಸುತ್ತಲೂ ಹಿಂಸೆ ನಡೆಯೋದು ನಿಂತೋಗ್ಬಿಡುತ್ತದೆ. ಅರ್ಥ ಆಗ್ತಾ ಇದೆಯಲ್ಲ? ಯಾವಾಗ ನಾವು ಅಹಿಂಸೆಯನ್ನ ಪಾಲಿಸಕ್ಕೆ ಪ್ರಾರಂಭ ಮಾಡ್ತೀವೋ, ಅಹಿಂಸೆ ಅಂದ್ರೆ ಪ್ರಾಣಿ ನೋಡಿಯೋದು ಅಥವಾ ಒಂದು ಇದು ಮಾಡೋದು, ಅದೊಂದೆಲ್ಲ ಅಹಿಂಸೆ ಅನ್ನೋದು. ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡೋದು ಕೂಡ ಅಹಿಂಸೆನೆ. ಇನ್ನೊಬ್ಬರನ್ನ ಗೋಳಾಕೊಳ್ಳೋದು ಇದೆಯಲ್ಲ, ಅದು ಕೂಡ ಹಿಂಸೆನೆ. ಅದು ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡೋದು ಕೂಡ ಹಿಂಸೆನೆ. ಅದು ಕೂಡ ನಿಲ್ಲಿಸ್ಬೇಕು ಅಂತ ಹೇಳ್ತಾನೆ. ಯಾವಾಗ ನಾವು ಅಹಿಂಸೆಯನ್ನ ಆಳವಾಗಿ ಸಾಧನೆ ಮಾಡಕ್ಕೆ ಪ್ರಾರಂಭ ಮಾಡ್ತೀವೋ, ಅವಾಗ ನಮ್ಮ ಒಂದು ಇರುವಿಕೆಯಲ್ಲಿ ನಾವು ಎಲ್ಲಿರ್ತೀವೋ ಅಲ್ಲಿ ಒಂದು ಆಕ್ರಮಣಕಾರಿ ಮನಸ್ತತ್ವವುಳ್ಳ ಮನುಷ್ಯರು ಕೂಡ ಅಥವಾ ಹಿಂಸಾತ್ಮಕ ಪ್ರವೃತ್ತಿ ಇರೋರು ಕೂಡ ಶಾಂತವಾಗ್ಬಿಡ್ತಾರೆ. ಯಾರು ಅಹಿಂಸೆ ಪಾಲನೆ ಮಾಡ್ತಾ ಇದ್ದಾರೆ ನೋಡಿ, ಅವರ ಒಂದು ಸಾನ್ನಿಧ್ಯದಲ್ಲಿ ಆಕ್ರಮಣಕಾರಿ ಮನಸ್ತತ್ವ ಇರುವಂತವರು ಅಥವಾ ಹಿಂಸಾತ್ಮಕ ಪ್ರವೃತ್ತಿ ಇರೋರು ಕೂಡ ಶಾಂತವಾಗ್ತಾರೆ. ಆ ಪ್ರವೃತ್ತಿಗಳನ್ನು ಅವ್ರು ಬಿಡ್ತಾ ಬರ್ತಾರೆ. ಇದು ನಮಗೆ ತುಂಬಾ ಜನಕ್ಕೆ ಅನುಭವ ಬಂದಿರುತ್ತೆ. ಸಾಧನೆ ಮಾಡ್ತಾ ಮಾಡ್ತಾ, ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಸುತ್ತಲೂ ಒಂದು ರೀತಿಯ ಶಾಂತತೆ ಎಸ್ಟಾಬ್ಲಿಷ್ ಆಗುತ್ತೆ. ಗಮನಿಸಿದ್ದೀರಾ ನೀವು? ನಾವು ಧ್ಯಾನ ಮಾಡ್ತಾ ಮಾಡ್ತಾ, ನಾವು ಸಾಧನೆ ಮಾಡ್ತಾ ಮಾಡ್ತಾ ಅಥವಾ ಏನಾದರೂ ಜಪಗಳನ್ನ ಇದೆಲ್ಲ ಮಾಡ್ತಾ ಇದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ನಮ್ಮ ಸುತ್ತಲೂ ಒಂದು ರೀತಿಯ ಶಾಂತವಾದ ಒಂದು, ಆ ವ್ಯಕ್ತಿ ಆಚೆ ಕಡೆ ಸ್ವಲ್ಪ ಕ್ರೋಧಿತ ವ್ಯಕ್ತಿ ಇದ್ರು ಕೂಡ ಹತ್ರ ಬಂದಾಗ ಆ ವ್ಯಕ್ತಿ ಶಾಂತನಾಗ್ಬಿಡ್ತಾನೆ. ಇದು ಗುರುಗಳಿಗೆ ಒಂದ್ 2-3 ಎಕ್ಸಾಂಪಲ್ಸ್ ಹೇಳ್ತಾರೆ. ಅಮೆರಿಕಾದಲ್ಲಿ ಒಂದ್ಸರಿ ಗುರುಗಳು ಒಂದು ದೊಡ್ಡ ಗುಂಪನ್ನು ಸಂಬೋಧಿಸ್ತಾ ಇದ್ದಾಗ, ಲಾಸ್ ಏಂಜಲೀಸ್ ಅಲ್ಲಿ ಗುರುಗಳು ಒಂದು ಟಾಕ್ ಕೊಡ್ತಾ ಇರ್ತಾರೆ ಒಂದು ಭಾಷಣದಲ್ಲಿ. ಅವಾಗ ಒಬ್ಬ ಆಫ್ರಿಕನ್, ಅವನು ಅಮೆರಿಕಾದ ಒಬ್ಬ ಸಿಟಿಸನ್. ಅವನು ಹಿಂದ್ಗಡೆಯಿಂದ ಅವನು ಗುರುಗಳನ್ನ ಒಂಥರ ಕೂಗ್ತಾನೆ ಗುರುಗಳ ಮೇಲೆ. ನೀನು ಸೈತಾನ ಅಂತ ಕೂಗ್ತಾನೆ ಗುರುಗಳು. ನೀವು ಸೈತಾನ್ ನೀವು ಅಂತ ಕೂಗ್ತಾನೆ. ಸೈತಾನ್ ಅಂದ್ರೆ ಗೊತ್ತಲ್ಲ, ಅವರು ರಾಕ್ಷಸರು ಅಂತ ಇದು ಮಾಡ್ತಾರೆ. ಮತ್ತೆ ಅಲ್ಲಿಂದ ಒಂದು ಆಕ್ರಮಣ ಮಾಡುವ ರೀತಿಯಲ್ಲಿ ಹಿಂದ್ಗಡೆಯಿಂದ ನಡ್ಕೊಂಡ್ ಬರ್ತಾನೆ ಗುರುಗಳು ಇದ್ದಂತ ಸ್ಥಳಕ್ಕೆ. ಒಂದಷ್ಟು ಜನ ಗಾರ್ಡ್ಸ್ ಏನ್ ಮಾಡ್ತಾರೆ, ಅವ್ರನ್ನ ತಡಿತಾರೆ. ಮುಂದೆ ಬರ್ತೀರಾ? ಗುರುಗಳು ಏನ್ ಮಾಡ್ತಾರೆ, ಬಿಟ್ಬಿಡಿ ಅವ್ರನ್ನ ಅಂತ. ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಗುರುಗಳು. ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿಗೆ ಏನ್ ಅನ್ಸುತ್ತೋ ಏನೋ, ದೂರದಿಂದ ನಿಂತ್ಕೊಂಡವನು ಅವನಿಗೆ ಒಂಥರ ಶಾಂತನ ಹೋಗ್ಬಿಡ್ತಾನೆ. ತಲೆ ಕೆಳಗಾಗ್ಬಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳ್ಬಿಟ್ಟು ದೂರ ಹೊರಟೋಗ್ತಾನೆ. ಕೆಲವೇ ಕ್ಷಣಗಳಲ್ಲಿ ಗುರುಗಳಿಗೆ ನನಗೆ ಕ್ಷಮಿಸಿ ಅಂತ ಹೇಳಿ ಏನೋ ಹತ್ರ ಬರಕ್ಕಾಗ್ಲಿಲ್ಲ, ಅವನು ದೂರದಿಂದಾನೇ ಹೊರಟೋಗ್ತಾನೆ. ಅಂದ್ರೆ ಏನು, ಗುರುಗಳು ಅದೇ ಹೇಳ್ತಾರೆ, ನಾವು ಅಹಿಂಸೆಯನ್ನ ನಮ್ಮಲ್ಲಿ ಒಂದು ಸಾಧನೆ ರೀತಿಯಲ್ಲಿ ಅದನ್ನ ಪ್ರತಿಷ್ಠೆ ಮಾಡ್ಕೊಂಡಿದ್ರೆ ನಮ್ಮ ಸುತ್ತಲೂ ಅದೇ ತರದ ಒಂದು ಶಾಂತವಾದ ವಾತಾವರಣ ನಿರ್ಮಾಣ ಆಗ್ತದೆ. ಇನ್ನ ಒಂದು ಎಕ್ಸಾಂಪಲ್ ಕೊಡ್ತಾರೆ. ವಾಷಿಂಗ್ಟನ್ ಡಿ ಸಿಯಲ್ಲಿ ಸುಮಾರು ಒಂದು 200-300 ಜನ ಇದ್ದಂಥ ಜಾಗದಲ್ಲಿ ಗುರುಗಳು ಒಂದು ಪ್ರವಚನ ಕೊಡ್ತಾ ಇದ್ದಾಗ ಏನೋ ಒಬ್ಬ ಅಮೆರಿಕಾದ ಒಬ್ಬ ನಾಗರಿಕ ಗುರುಗಳ ಬಗ್ಗೆ ಏನೋ ಕೆಟ್ಟದಾಗಿ ಮಾತಾಡ್ಕೊಂಡು ಮುಂದೆ ಬರ್ತಾನೆ. ಹತ್ರ ಬಂದು ಮುಂದೆ ನಿಂತ್ಕೊಳ್ತಾನೆ. ಗುರುಗಳನ್ನ ತಡಿಬೇಕು ಅಂತ ನೋಡ್ತಾನೆ. ಅಲ್ಲಿದ್ದವ್ರಿಗೆಲ್ಲ ಶಾಕ್ ಆಗ್ಬಿಡುತ್ತೆ. ಯಾರಿಗೂ ಅದು ಎಕ್ಸ್ಪೆಕ್ಟ್ ಮಾಡಿಲ್ಲಲ್ಲ, ಯಾರಿಗೂ ಗೊತ್ತಿಲ್ಲ ಅವನು ಸಡನ್ ಆಗಿ ಈ ತರ ಅಟ್ಯಾಕ್ ಮಾಡ್ತಾನೆ ಅಂತ. ಹತ್ರ ಬಂದಾಗ ಏನೋ ಯಾರು ಎದ್ ನಿಂತ್ಕೊಂಡು ಆತನ್ನ ಪ್ರತಿಭಟಿಸಕ್ ಕೂಡ ಆಗ್ಲಿಲ್ಲ. ಗುರುಗಳು ಸುಮ್ಮನೆ ಅವನ ಕಡೆ ದೃಷ್ಟಿಯನ್ನು ಬೀರಿ, ಆಯ್ತಪ್ಪ 1 ನಿಮಿಷ ಇರುವಂಥದ್ದು. ಅವನು ಸ್ವಲ್ಪ ಹೊತ್ತು ಹಾಗೆ ನೋಡಿ ಅವನು ಅಳಕ್ ಶುರು ಮಾಡ್ತಾನೆ ಗುರುಗಳನ್ನ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಮತ್ತೆ ಅಳಕ್ ಶುರು ಮಾಡಿ ಆಮೇಲೆ ಅವನ ಮೊಣಕಾಲ್ ಮೇಲೆ ಕುಳಿತುಕೊಳ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಕೆಲವೇ ಕ್ಷಣಗಳು ಗುರುಗಳು ಅವನ ಮುಖದಲ್ಲಿ, ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ಅವನು ಅಳಕ್ ಶುರು ಮಾಡಿ ಅಲ್ಲೇ ಮೊಣಕಾಲ ಮೇಲೆ ಕುಳಿತುಕೊಳ್ತಾನೆ. ಇವತ್ತು ಗುರುಗಳು ಹೇಳ್ತಾರೆ ಅವನ ಆರ್ಟ್ ಆಫ್ ಲಿವಿಂಗ್ ವಾಲಂಟಿಯರ್ ಆಗ್ಬಿಟ್ಟಿದ್ದಾನೆ ಇವಾಗ ಅವನು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅಹಿಂಸೆಯನ್ನ ಒಂದು ವ್ರತದ ರೀತಿಯಲ್ಲಿ ಪಾಲಿಸುವಂಥದ್ದು. ಈ ರೀತಿ ಇದ್ರು ನಮ್ಮ ಹಿಂದೆ ಮಹಾತ್ಮರಿಲ್ಲ. ಕೇಳಿಸ್ಕೊತಾ ಇದ್ರಾ ಎಲ್ರು? ಯಾಲ್ ವಿತ್ ಮೀ?
ನಮ್ಮ ದೇಶದಲ್ಲಿ ಮಹಾವೀರರು ಅಂತ ಒಬ್ಬರು ತಪಸ್ವಿಗಳು, ಜೈನರ ಗುರುಗಳು. ಅವರು ಬುದ್ಧನ ಸಮಕಾಲೀನರವರು. ಜೈನ ಮತವನ್ನ ಸ್ಥಾಪನಾ ಮಾಡಿದಂಥವ್ರು. ಅವ್ರು ಹೆಚ್ಚಿಗೆ ಅಹಿಂಸೆ ಬಗ್ಗೆನೇ ಮಾತಾಡ್ತಾ ಇದ್ರು. ಅಹಿಂಸೆನೇ ಅವ್ರ ಮುಖ್ಯ. ಆ ಒಂದು ಜೈನ ಮತದ ಒಂದು ಮೂಲ ಉದ್ದೇಶ ಏನು ಅಂದ್ರೆ ಅಹಿಂಸೆ. ಎಷ್ಟೋ ಸಾವಿರಾರು ಕಿಲೋಮೀಟರ್ ದೂರದಿಂದ ಈ ಮಹಾವೀರರ ಹತ್ರ ಬಂದು ಕುತ್ಕೊಳ್ಳೋರು ಜನ. ಅವ್ರ ಹತ್ರ ಆ ಬರೋರೆಲ್ಲ ಒಂದು ಹಿಂಸಾ ಪ್ರವೃತ್ತಿಯನ್ನ ಬಿಟ್ಬಿಡ್ತಾ ಇದ್ರು. ಈ ಮಹಾವೀರರು ಕೂಡ ಮೈ ಮೇಲೆ ಏನು ಅವ್ರಿಗೆ ವಸ್ತ್ರ ಇರ್ತಾ ಇರ್ಲಿಲ್ಲ. ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಹೇಳ್ತಾರೆ, ಮುಳ್ಳುಗಳು ಕೂಡ ಹಿಂಗ ಬಗ್ಬಿಡೋದು ಅಂತ. ಚುಚ್ಚಕ್ಕೆ ಚುಚ್ಚ ಅಂದ್ರೆ ಏನು, ಒಂದು ಒಂದು ಗಿಡದ ಮೇಲೆ ಕೂಡ ಅವರ ಪ್ರಭಾವ ಆ ತರ ಇರೋದು ಅಂತ. ಮುಳ್ಳು ಕೂಡ ಹೀಗೆ ಬಾಗ್ಬಿಡೋದು, ಹಿಂಸೆ ಮಾಡ್ತಾ ಇರ್ಲಿಲ್ಲ ಅದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ಜ್ಞಾನ ಏನು, ಈ ಬ್ರಹ್ಮಜ್ಞಾನ ಇದೆಯಲ್ಲ, ಇದಕ್ಕೆ ಕಾಲಕ್ಕೆ ಅತೀತವಾದ ಜ್ಞಾನ ಇದು. ಈ ಸತ್ಯ ಇದು ಸರ್ವಕಾಲಿಕವಾದ ಸತ್ಯ ಇದು. ಇವತ್ತು ಕೂಡ ನಾವು ಅನುಭವಿಸ್ಬೋದು ಇದನ್ನೆಲ್ಲ. ಅದೇ ಗುರುಗಳು ಹೇಳ್ತಾ ಇದ್ದಾರೆ, ನಾವು ಅಹಿಂಸೆಯಲ್ಲಿ ಪ್ರತಿಷ್ಠಾಪನೆ ಅಂದ್ರೆ ಆ ವ್ರತವನ್ನು ಪಾಲಿಸ್ತಾ ಇದ್ರೆ ಇದೆಲ್ಲ ನಮ್ಮ ಜೀವನದಲ್ಲಿ ಕೂಡ ನಾವು ಅನುಭವಿಸ್ಬೋದು. ಇದು ಹೇಳ್ತಾ ಇದ್ದಾರೆ ಗುರುಗಳು. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ. ಅಜ್ಞಾತವಾಸ ಅಂತ ಗುರುಗಳು ಅವಾಗವಾಗ 1-2 ದಿವಸ 10 ದಿವಸ ಅವ್ರದೇ ಆದ ಒಂದು ಸಮಯ ತಗೊಂಡು ಅವ್ರ ಸ್ಪೇಸಲ್ಲಿ ಇರ್ತಾರೆ. ಅವರು ಒಬ್ಬರನ್ನ ಜೊತೆ ಕರ್ಕೊಂಡು ಹೋಗಿರ್ತಾರೆ. ಏನು ಎಲ್ಲೋಗ್ತಾರೆ ಗೊತ್ತಿಲ್ಲ, ಆಚೆ ಹೋಗಿರ್ತಾರೆ. ಸೊ ಜೊತೆಗೆ ಒಬ್ರು ಕಾರ್ ಡ್ರೈವರ್ ಅವ್ರ ಜೊತೆ ಕರ್ಕೊಂಡು ಹೊರಟಿದ್ದಾರೆ. ಒಂದು ಕಾಡಿನ ಮಧ್ಯಭಾಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಕಾರ್ ತಗೊಂಡು ಹೋಗ್ತಾ ಇದ್ರೆ, ಆ ದಾರಿಯಲ್ಲಿ ಒಂದು ದೊಡ್ಡ ಮರದ ತುಂಡು, ಮರನೇ ಅಡ್ಡ ಬಿದ್ದಿತ್ತು. ಅದು ಕತ್ತಲಾಗಿದೆ, ತುಂಬಾ ಕಡಿಮೆ ಬೆಳಕಿದೆ. ಏನೋ ಅದನ್ನ ತೆಗಿಬೇಕು, ಇಲ್ಲಾಂದ್ರೆ ಕಾರ್ ಮುಂದೆ ಹೋಗ್ಬೇಕಲ್ವಾ. ಸೊ ಅವ್ರು ಮುಂದೆ ಹೋಗಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಆ ಮರವನ್ನ ಪಕ್ಕಕ್ಕೆ ಸರಿಸ್ಬೇಕು. ಆದ್ರೆ ಅಲ್ಲಿ ಒಂದು ಸಿಂಹ ಕೂತಿದೆ ತನ್ನ ಬೇಟೆಗೋಸ್ಕರ. ಅಲ್ಲೊಂದು ಸಿಂಹ ಕೂತಿದೆ. ಕಾರ್ ಡ್ರೈವರು ಇಳಿದ್ಬಿಟ್ಟು ಹೋಗಕ್ಕೆ ಭಯ ಪಡ್ತಾ ಇದ್ರು. ಗುರುಗಳು ಹೇಳ್ತಾರೆ, ಏನು ಅಂದ್ರೆ ಏನಾಗಲ್ಲ ಬಾ ಹೋಗೋಣ. ಗುರುಗಳು ಆಮೇಲೆ ಕೆಳಗೆ ಇಳಿದ ಮೇಲೆ ಕಾರ್ ಡ್ರೈವರ್ ಕೂಡ ಕೆಳಗಿಳಿತಾನೆ. ಇಳಿದ್ಬಿಟ್ಟು ಆಮೇಲೆ ಇಬ್ರು ಹೋಗಿ ಆ ಮರದ ಒಂದು ಏನ್ ತುಂಡಿದೆ ಅದನ್ನ ಪಕ್ಕಕ್ಕೆ ಸರಿಸಿ ಮತ್ತೆ ಬಂದು ಕಾರಲ್ಲಿ ಕೂತ್ಕೊಳ್ತಾರೆ. ಸಿಂಹ ಏನೂ ತೊಂದರೆ ಮಾಡೋದಿಲ್ಲ ಅವ್ರಿಗೆ. ಓಕೆ, ಸೊ ಏನು ಮಾಡೋದಿಲ್ಲ. ಮತ್ತೆ ಕಾರ್ ಡ್ರೈವ್ ಮಾಡ್ಕೊಂಡು ಮಾರನೇ ದಿವಸ ಅದೇ ರೋಡಲ್ಲಿ ಬರ್ತಾರೆ. ಅದೇ ರೋಡಲ್ಲಿ ಬಂದಾಗ ಕಾರ್ ಡ್ರೈವರ್ ಅಲ್ಲಿನ ಹಳ್ಳಿಯವ್ರಿಗೆ ಹೇಳ್ತಾರೆ, ಈ ತರ ನಿನ್ನೆ ರಾತ್ರಿ ಈ ತರ ಒಂದು ಇನ್ಸಿಡೆಂಟ್ ಆಯ್ತು ಅಂತ. ಸಿಂಹ ಏನು ಮಾಡ್ಲಿಲ್ಲ, ಸುಮ್ಮನೆ ನೋಡಿ ಹೊರಟೋಯ್ತು ಅದು. ಅರ್ಥ ಆಗ್ತಾ ಇದೆಯಲ್ಲ? ಅಷ್ಟು ಒಂದು ಏನು ಅಹಿಂಸೆಯಲ್ಲಿ ಒಂದು ಪ್ರತಿಷ್ಠೆ ಆಗಿದ್ರೆ, ನಾವು ಅಹಿಂಸೆಯನ್ನು ಆ ವ್ರತವನ್ನು ಪಾಲಿಸ್ತಾ ಇದ್ರೆ ಅದರ ವೈಬ್ರೇಷನ್ಸ್ ಅದರ ಒಂದು ಪ್ರಕಂಪನಗಳು ನಮ್ಮ ಸುತ್ತಲೂ ನೋಡಿ. ಒಂದು ಸಿಂಹ ಕೂಡ ಏನು ಮಾಡಲಿಲ್ಲ, ಅದಕ್ಕೆ ಗೊತ್ತಾಗ್ತದೆ ಅಂತ. ಸೊ ಈ ಭಯ ಅನ್ನೋದು ನಮ್ಮ ಒಳಗಡೆ ಇದೆ. ಯಾವಾಗ ನಮ್ಮ ಮನಸ್ಸು ಒಂದು ಆ ಸಮತುಲ್ಯವಾದ ಈಕ್ವಾನಿಟಿ, ಒಂದು ಸಮತುಲ್ಯವಾದ ಸಮಾಧಿ ಸ್ಥಿತಿಯಲ್ಲಿ ಇರುತ್ತೋ, ಏನು ಆಳವಾಗಿ ಅದರಲ್ಲಿ ಪ್ರತಿಷ್ಠಾಪನೆ, ನಮ್ಮ ಆತ್ಮನಲ್ಲಿ ಆಳವಾದ ಒಂದು ಆತ್ಮನಲ್ಲಿ ನಮ್ಮ ಪ್ರತಿಷ್ಠಾಪನೆ ಆಗಿರ್ತೀವಿ ನಾವು. ಯಾವಾಗ ಅಹಿಂಸೆಯಲ್ಲಿ ಪ್ರತಿಷ್ಠಿತವಾಗಿರ್ತೀವೋ ಏನೋ, ಆವಾಗ ನಮ್ಮ ಸುತ್ತಲೂ ನಮ್ಮ ಒಂದು ಇರುವಿಕೆಯಲ್ಲಿ ಹಿಂಸೆ ಅನ್ನೋದು ಇರೋದಿಲ್ಲ. ಆಕ್ರಮಣಕಾರಿ ಒಂದು ಮನಸ್ತತ್ವ ಅದು ಕೂಡ ಕಡಿಮೆ ಆಗ್ಬಿಡುತ್ತೆ. ಗೊತ್ತಾಗ್ತಾ ಇದ್ದೀರಾ? ಕೇಳಿಸ್ಕೊತಾ ಇದ್ದೀರಾ? ಆರ್ ವಿತ್ ಮೀ? ಸೊ ಆದ್ರೆ ಇಮಿಡಿಯೇಟ್ಲಿ ನೀವು ಯಾವ್ದೋ ಕಾಡಲ್ಲಿ ಹೋಗಿ ಇದೆಲ್ಲ ಟ್ರೈ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಆ ಒಂದು ರಿಸ್ಕ್ ತಗೊಳಕ್ ಹೋಗ್ಬೇಡಿ ಇಮಿಡಿಯೇಟ್ಲಿ. ಅರ್ಥ ಆಗ್ತಾ ಇದೆ? ನಡೆದಂತ ಗುರುಗಳು ಒಂದು ಸಣ್ಣ ವಯಸ್ಸಿನಲ್ಲಿದ್ದಾಗ, ಒಂದು ಟೀನೇಜ್, ಒಂದು 17-18 ವರ್ಷ ಆ ಟೈಮಲ್ಲಿ ಅವರೆಲ್ಲ ಈ ಸೂತ್ರಗಳ ಮೇಲೆ ಒಂದಷ್ಟು ಸಾಹಸಗಳನ್ನು ಮಾಡೋರಂತೆ. ಈ ಸೂತ್ರಗಳನ್ನ ಏನೋ ಕೆಲಸ ಮಾಡುತ್ತಾ ಇಲ್ವಾ ಅಂತ ಅವಾಗ ಟ್ರೈ ಮಾಡ್ತಾ ಇದ್ರಂತೆ ಈ ಸೂತ್ರಗಳ ಮೇಲೆ. ಸೊ ಅವರು ಋಷಿಕೇಶ್ನಲ್ಲಿ ಒಂದು ಸಣ್ಣ ಒಂದು ಬೆಟ್ಟವನ್ನು ಹತ್ತಿ, ಅಲ್ಲಿ ನೀಲಕಂಠ ಅಂತ ಆ ಸ್ಥಳ ಇದೆ. ಆ ಸ್ಥಳದಲ್ಲಿ ರಾತ್ರಿ ಹೊತ್ತು ಒಂದಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡು ಕಾಡಲ್ಲಿ ಹೋಗಿದ್ದಾರೆ. ಒಂದು ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಇನ್ನೇನೋ ಆಳವಾದ ಒಂದು ಕಂದರ, ಅಲ್ಲಿ ಮುಂದೆ ಹೋಗಿದ್ದಿದ್ರೆ ತೊಂದರೆ ಆಗೋದು. ಯಾರೋ ಹಿಂದ್ಗಡೆಯಿಂದ ನಿಲ್ಲಿ, ಮುಂದಕ್ಕೆ ಹೋಗ್ಬೇಡಿ ಅನ್ನೋ ಶಬ್ದ ಕೇಳಿಸ್ತಂತೆ. ಸೊ ಆಮೇಲೆ ಬೆಳಗ್ಗೆ 5 ಗಂಟೆವರೆಗೂ ನಡ್ಕೊಂಡು ಹೋಗಿದ್ದಾರೆ. ಯಾವ್ದಾದ್ರು ಕಾಡು ಪ್ರಾಣಿಗಳು ಬರುತ್ತಾ ನೋಡೋಣ
ಅಂತ. ಬಟ್ ಯಾವುದು ಬರಲಿಲ್ಲ. ಅಲ್ಲೊಂದು ದೇವಸ್ಥಾನ ನೋಡಿಕೊಂಡು ಎಲ್ಲಿ ಅವ್ರಿಗೆ ಆ ಶಬ್ದ ನಿಲ್ಲಿ ಅಂತ ಹೇಳಿದ್ರಲ್ಲ, ಅಲ್ಲಿ ಏನೋ ಅಲ್ಲಿ ಒಂದು ದೇವಸ್ಥಾನ ನೋಡಿಕೊಂಡು ಏನೋ ಸೊ ವಾಪಸ್ ಬರುವಾಗ ಅವಾಗ ನೋಡಿದ್ರೆ ಬೆಳಕಲ್ಲಿ ನೋಡಿದ್ರಂತೆ, ಎಲ್ಲಿ ಅವರು ನಿಲ್ಲಿ ಅಂತ ಹೇಳಿದ್ರಲ್ಲ ಆ ಜಾಗದಲ್ಲಿ ಆಳವಾದ ಕಂದಕ, ಒಂದು 5 ಇಂಚು ಮುಂದೆ ಹೋಗಿದ್ರು ಆಳವಾದ ಕಂದಕ, ಸ್ವಲ್ಪ ಸ್ಲಿಪ್ ಆಗಿದ್ರು ಆ ಕಂದಕದಲ್ಲಿ ಬಿದ್ದೋಗೋ. ಸೊ ಯಾವಾಗ ಅಹಿಂಸೆಯಲ್ಲಿ ಯಾವಾಗ ನಾವು ಪ್ರತಿಷ್ಠಿತವಾಗಿರ್ತೀವೋ ನಮ್ಮಲ್ಲಿರುವ ಆ ಒಂದು ಮೃಗೀಯ ಒಂದು ಆಕ್ರಮಣಕಾರಿ ಬುದ್ಧಿ ಇರುತ್ತಲ್ಲ, ಅದು ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ಇದನ್ನೆಲ್ಲ ಪ್ರಯೋಗ ಮಾಡಕ್ ಹೋಗ್ಬೇಡಿ. ಇದು ನಾವು ಮಾಡಿ, ಆ ಗುರುಗಳು ಹೇಳ್ತಾರೆ ನಾವು ಮಾಡಿದ್ವಿ, ಬಟ್ ನೀವು ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅಹಿಂಸಾ ಪ್ರತಿಷ್ಠಾಯ ತತ್ಸನ್ನಿಧೋ ವೈರತ್ಯಾಗ. ಅಹಿಂಸೆಯಲ್ಲಿ ನಾವು ಪ್ರತಿಷ್ಠಾ ಅಂದ್ರೆ ನಾವು ನಾವು ಅಹಿಂಸೆಯಲ್ಲಿ ನಿಂತ್ಕೊಂಡಾಗ ಕುತ್ಕೊಂಡು ಆ ವ್ರತವನ್ನು ಪಾಲಿಸಿದಾಗ ನಮ್ಮ ಸುತ್ತಲೂ ಒಂದು ಶಾಂತವಾದ ಒಂದು ವೈಬ್ರೇಷನ್ಸ್ ನಮ್ಮಲ್ಲಿ ಆ ಸುತ್ತಲೂ ಉಂಟಾಗ್ತದೆ. ಯಾವುದೇ ರೀತಿಯ ಹಿಂಸಾ ಇದು ನಡೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಎರಡನೇದು ಸತ್ಯ ಪ್ರತಿಷ್ಠಾಯ ಕ್ರಿಯಾಫಲ ಆಶ್ರಯತ್ವಂ. ಇದು ಯಮ ಅನ್ನೋದು ಇದೆಯಲ್ಲ ಸಬ್ಜೆಕ್ಟ್, ಅದರ ಕೆಳಗೆ ಎರಡನೇ ಉಪವಿಭಾಗ ಸತ್ಯ ಪ್ರತಿಷ್ಠಾಯ ಕ್ರಿಯಾಫಲ ಆಶ್ರಯತ್ವಂ. ಸತ್ಯದಲ್ಲಿ ಪ್ರತಿಷ್ಠೆ ಆಗಿದ್ದರೆ, ನಾವು ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಮ್ಮನ್ನು ನಾವು ಸತ್ಯ ವ್ರತವನ್ನು ಪಾಲಿಸಿದರೆ ಅದರಿಂದ ಏನೋ ಒಂದು ಏನೇ ಕೆಲಸ ಮಾಡಿದ್ರು ಅದು ದಕ್ಕತ್ತೆ, ನಮಗೆ ಕೈಗೆ ಸಿಗತ್ತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಸೊ ನಾವು ಮಾಡುವಂತ ಯಾವುದೇ ಕೆಲಸ ಆಗಲಿ ಅದು ಒಂದು ಫಲೀಭೂತವಾಗಬೇಕು ಅಂದ್ರೆ, ಒಂದು ಒಳ್ಳೆ ಫಲ ಕೊಡಬೇಕು ಅಂದ್ರೆ ಸತ್ಯ ಪ್ರತಿಷ್ಠೆ, ಸತ್ಯನಿಷ್ಠವಾಗಿರ್ಬೇಕು ನಾವು. ಎಷ್ಟೋ ಜನ ತುಂಬಾ ಪ್ರಯತ್ನ ಮಾಡ್ತಾರೆ ಜೀವನದಲ್ಲಿ, ಅವ್ರು ಅನ್ಕೊಂಡಿದ್ ಕೈಗೆ ಸಿಗಲ್ಲ. ಯಾಕಂದ್ರೆ ಆ ಸತ್ಯನಿಷ್ಠೆ ಅನ್ನೋದಿಲ್ಲ. ಯಾವಾಗ ಯಾವುದೇ ಒಂದು ಕೆಲಸದ ಒಂದು ಫಲ ನಮಗೆ ಹೇಗ್ ಸಿಗತ್ತೆ ಅಂದ್ರೆ ಸತ್ಯನಿಷ್ಠೆಯಿಂದ ಸಿಗತ್ತೆ. ಕೇಳಿಸ್ಕೊತಾ ಇದ್ದೀರಾ? ರಿಯಲ್ ವಿತ್ ಮೀ. ಯಾವುದೇ ಒಂದು ಕೆಲಸದ ಫಲ ಸತ್ಯನಿಷ್ಠೆಯಿಂದ ಸಿಗತ್ತೆ. ಅದಕ್ಕೆ ನೋಡಿ, ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ನಿಮಗೆ ತುಂಬಾ ಯಶಸ್ಸಿದೆ. ಬೇರೆ ಇದಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ಯಶಸ್ವಿ ಇದೆ. ಅದಕ್ಕೆ ವರ್ಲ್ಡ್ ಬ್ಯಾಂಕ್ ಅದರ ಒಂದು ಅಧ್ಯಕ್ಷರು, ಪ್ರೆಸಿಡೆಂಟು, ಪೂಜ್ಯ ಗುರುಜಿ ಅವ್ರನ್ನ ಕೇಳ್ತಾರೆ, ಏನು ನಾವು ಎಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೀವಿ ಗುರುಜಿ, ಆದ್ರೆ ನಮ್ಮಲ್ಲಿ ಯಶಸ್ಸು ಕಾಣೋದು 10% ಅಷ್ಟೇ, 10% ಮಾತ್ರ ನೋಡ್ತೀವಿ. ನಿಮ್ ಪ್ರಾಜೆಕ್ಟ್ಸ್ ಎಲ್ಲ ತುಂಬಾ ಯಶಸ್ವಿ ಕಾಣತ್ತಲ್ಲ, ತುಂಬಾ ಸಕ್ಸಸ್ಫುಲ್ ಆಗಿದೆಯಲ್ಲ, ಹೇಗೆ ಅಂತ. ಅದಕ್ಕೆ ಗುರುಗಳು ಹೇಳಿದ್ರಂತೆ ಅವ್ರಿಗೆ, ನೋಡಿ ದುಡ್ಡಲ್ಲ ನಮಗೆ ಯಶಸ್ಸು ತಂದು ಕೊಡ್ತಾ ಇರೋದು, ಬೇರೆ ಒಂದು ವಿಷಯ ಇದೆ ಯಶಸ್ಸು ತಂದು ಕೊಡ್ತಾ ಇರೋದು. ಯಾವುದು ಅಂದ್ರೆ ಸತ್ವ, ಮನುಷ್ಯನೊಳಗೆ ಇರುವಂತ ಸತ್ವ, ಮತ್ತೆ ಸತ್ಯನಿಷ್ಠೆ. ಸತ್ಯನಿಷ್ಠೆ ಮತ್ತು ಸತ್ವ ಇದು ಯಶಸ್ಸನ್ನ ತಂದು ಕೊಡ್ತಾ ಇದೆ. ನಾವು ಎಷ್ಟೋ ಸರಿ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಕನ್ಫ್ಯೂಸ್ ಮಾಡ್ಕೊಂಡಿದ್ದೀವಿ. ಕೋಪ ಬಂದಾಗ ನಾವೇನ್ ಮಾಡ್ತೀವಿ, ಸತ್ಯದ ಮೇಲೆ ಪ್ರಮಾಣ ಮಾಡ್ತೀವಿ. ನಾವು ತುಂಬಾ ಸತ್ಯನ ಏನೋ ಟ್ರೂತ್ಫುಲ್ ಅಂದ್ರೆ ಸತ್ಯವಂತನಾಗಿದ್ದೇನೆ ನಾನು ಅಂತ ಕೋಪದಲ್ಲಿ ಮಾಡ್ತೀವಿ. ಅದು ಅಜ್ಞಾನದಿಂದ ಮಾಡುವಂತಹ ಸತ್ಯ ಅಂತ, ಸತ್ಯದ ಮೇಲೆ ಪ್ರಮಾಣ. ಇಲ್ಲಿ ಸತ್ಯ ಪ್ರತಿಷ್ಠೆ ಅಂದ್ರೇನು? ಸತ್ಯ ಪ್ರತಿಷ್ಠಾಯಾಮ್ ಅಂದ್ರೆ ಕಾಲಾತೀತವಾದ ಸತ್ಯ. ಎಲ್ಲ ಏನೇನ್ ನಡೀತಾ ಇದೆ ಒಂದೊಂದು ಸಂಘಟನೆಗಳು, ಅದಕ್ಕೆ ಅತೀತವಾದ ಸತ್ಯ. ಎಲ್ಲವನ್ನೂ ನೋಡ್ತಾ ಇದೆ ಒಂದು ಸತ್ಯ, ಪಾರಮಾರ್ಥಿಕ ಸತ್ಯ ಒಂದಿದೆ. ಈ ಸಮಸ್ತ ಸೃಷ್ಟಿಯ ಹಿಂದೆ ಒಂದು ಸತ್ಯ ನೋಡ್ತಾ ಇದೆ. ನಿನ್ನೇನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಅದಕ್ಕೆ ಪಾರಮಾರ್ಥಿಕ ಸತ್ಯ. ನಾವು ನಿನ್ನೆ ಇರಲಿಲ್ಲ, ಇವತ್ತಿದೀವಿ, ನಾಳೆ ಗೊತ್ತಿಲ್ಲ. ನಾಳೆ ಅಲ್ವಾ? ಯಾವುದು ಎಲ್ಲ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳಲ್ಲಿ ಯಾವ್ದಿದೆಯೋ ಸತ್ಯ, ಒಂದು ಶಕ್ತಿ, ಯಾವುದೋ ಒಂದು ಶಕ್ತಿ ಇದೆ, ಅದು ನಿನ್ನೇನೂ ಇತ್ತು, ಇವತ್ತು ಇದೆ, ನಾಳೆನೂ ಇರುತ್ತೆ. ಅದು ಆ ಶಕ್ತಿಯ ಜೊತೆ ನಮ್ಮನ್ನು ನಾವು ಒಂದುಗೂಡಿಸ್ಕೊಳ್ಳುವುದು, ಅದು ನಿಜವ. ಆ ಶಕ್ತಿಯ ಜೊತೆ ನಮ್ಮನ್ನು ನಾವು ಒಂದು ಮಾಡಿಕೊಂಡ್ರೆ ಅವಾಗ ಯಶಸ್ಸು ಅನ್ನೋದು, ಅದು ಸತ್ವ, ಅದು ನಿಜವಾದ ಸತ್ಯ. ಕ್ರಿಯಾಫಲ ಆಶ್ರಯತ್ವಂ, ನಮ್ಮಲ್ಲಿ ಯಶಸ್ಸು ಅನ್ನೋದು ಬರುತ್ತೆ. ನಾವು ಮಾಡುವಂತ ಕೆಲಸದಲ್ಲಿ ಯಶಸ್ಸು ಬರುತ್ತೆ. ಸತ್ಯ ಅಂದ್ರೆ ಬರೀ ಮಾತಿನಲ್ಲಿ ಹೇಳುವಂಥದ್ದು ಸತ್ಯ ಅಲ್ಲ, ಅದು ವ್ಯಾವಹಾರಿಕ ಸತ್ಯ ಇದೆ. ನಿಜವಾದ ಸತ್ಯ ಅಂದ್ರೆ ಏನು ಆ ಒಂದು ಚೈತನ್ಯ, ಯಾವಾಗಲೂ ಇರುವಂತಹ ಚೈತನ್ಯದ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಳ್ಳುವುದು ಏಕಮುಖವಾಗಿ. ಅದೊಂದ್ರ ಜೊತೆ ಜೋಡಿಸ್ಕೊಂಡಿರೋದು ಯಾವಾಗ್ಲೂ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂತ ಹೇಳ್ತೀವಿ. ಯಾವಾಗ ನಾವು ಸುಳ್ಳು ಹೇಳ್ತೀವಿ ನೋಡಿ,
ಅವಾಗ ನಮ್ಮ ಚೈತನ್ಯ ಒಂದು ಏಕವಾಗಿರೋದಿಲ್ಲ. ಒಳಗಡೆನೆ ಒಂಥರ ನಾವು ಅಡಗಾಡ್ತಾ ಇರ್ತೀವಿ ಸುಳ್ಳು ಹೇಳಿದಾಗ. ಒಂಥರ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇರೋದಿಲ್ಲ ಅದರಲ್ಲಿ, ಒಂದು ಶಕ್ತಿ ಇರೋದಿಲ್ಲ ಅದರಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಸತ್ಯ ಪ್ರತಿಷ್ಠಾಯ ಕ್ರಿಯಾಫಲ ಆಶ್ರಯತ್ವಂ. ಯಾರು ಈ ಸತ್ಯ ನಿಷ್ಠನಾಗಿರ್ತಾನೆ ಅವನಿಗೆ ಯಶಸ್ ಅನ್ನೋದು ತುಂಬಾ ಸಹಜವಾಗಿ ಬರುತ್ತೆ. ಅವನಿಗೆ ಏನಿದೆಯೋ, ವಾಟ್ ಈಸ್ ಅಂದ್ರೆ ಏನು? ಏನು ಸಾರ್ವಕಾಲಿಕವಾದ ಸತ್ಯ, ನಿನ್ನೆ ಇವತ್ತು ನಾಳೆ ಎಲ್ಲ ಕಾಲಕ್ಕೂ ಇರುವಂತಹ ಸತ್ಯ, ಯಾವಾಗಲೂ ಈ ಸಮಸ್ತ ಸೃಷ್ಟಿಯ ಹಿಂದೆ ಇದೆಯಲ್ಲ ಒಂದು ಸತ್ಯ ಇದೆ, ಈ ಸೃಷ್ಟಿಯನ್ನ ನಡೆಸ್ತಾ ಇದೆ ಆ ಸತ್ಯ. ಅದರ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದು. ಹಂಗಂತೇಳಿ ಫೇಲ್ಯೂರ್ ಬರಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಕೊನೆಯಲ್ಲಿ ಸತ್ಯವೇ ಗೆಲ್ಲತ್ತೆ. ಸತ್ಯಮೇವ ಜಯತೆ ಅದು ಹೇಳ್ತಾ ಇದ್ದಾರೆ, ಕೊನೆಯಲ್ಲಿ ಸತ್ಯವೇ ಗೆಲ್ಲತ್ತೆ. ಸೊ ಒಂದೊಂದ್ಸರಿ ಸ್ವಲ್ಪ ಹಿಂದೆ ಹೋದಂಗೆ ಅನ್ಸತ್ತೆ. ಅದಕ್ಕೆ ಅಮೆರಿಕಾದ ಒಂದು ಡಾಲರ್ ಅಲ್ಲಿ ಬರೆದಿರ್ತಾರೆ ಅಂತ ಹೇಳ್ತಾರೆ ಗುರುಗಳು, ಏನೋ ನಾವು ದೇವರ ಮೇಲೆ ನಮ್ಮ ನಂಬಿಕೆಯನ್ನು ಇಟ್ಟಿದ್ದೇವೆ ಅಂತ. ಅದೇ ತರನೇ ಇದು ಕೂಡ, ಏನೋ ಆ ಒಂದು ಪರಮಾತ್ಮಿಕವಾದ ಒಂದು ಸತ್ಯ ಇದೆಯಲ್ಲ ಎಲ್ಲ ಕಾಲಕ್ಕೂ, ಅದು ಅದ್ರ ಜೊತೆ ನಮ್ಮನ್ನು ನಾವು ಜೋಡಿಸ್ಕೊಳ್ಳೋದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇವಾಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಒಂದು ಸ್ಟೋರಿ ಹೇಳ್ತಾರೆ. ಏನು ಅಂದ್ರೆ ಅಕ್ಬರ್ ಹೇಳಿದ, ಮೊಘಲ್ ಚಕ್ರವರ್ತಿ, ಈ ನಮ್ಮ ಭಾರತ ದೇಶವನ್ನು ಆಳದವನು ಚಕ್ರವರ್ತಿ, ಮೊಘಲ್ ಚಕ್ರವರ್ತಿ. ಅವನು ತುಂಬಾ ಬುದ್ಧಿವಂತನಾದ ಒಬ್ಬ ಮಂತ್ರಿ ಇರ್ತಾನೆ, ಬೀರ್ಬಲ್ ಅಂತ. ತುಂಬಾ ಒಂಥರ ಹಾಸ್ಯ ಪ್ರಜ್ಞೆ ಇದ್ದವನು. ಏನೋ ಇಲ್ಲಿ ಅಕ್ಬರ್ ಕಾಲದಲ್ಲಿ ಎಲ್ಲ ಡಿಸಿಷನ್ಸು ಅಕ್ಬರೇ ತಗೊಳ್ಳೋದು, ಮಹಾರಾಜನೇ ತಗೊಳ್ಳೋದು. ಅಲ್ಲೇನು ಪಾರ್ಲಿಮೆಂಟು, ಸಂಸದರು, ಮಿನಿಸ್ಟರ್ಗಳು ಆ ಥರ ಏನಿರಲಿಲ್ಲ. ಎಲ್ಲ ಏನ್ ಡಿಸಿಷನ್ಸ್ ಆದರೂ ಎಲ್ಲ ಅವರೇ ತಗೊಳ್ಳೋದು. ಒಂದ್ಸರಿ ಯಾರೋ ಒಬ್ರು ತುಂಬಾ ಸತ್ಯದ ಬಗ್ಗೆ ತುಂಬಾ ಮಾತಾಡ್ತಾರೆ. ಅವರಿಂದ ಪ್ರಭಾವಿತನಾದಂಥ ಅಕ್ಬರು ತುಂಬಾ ಪ್ರಭಾವಿತನಾಗ್ತಾನೆ. ಆಮೇಲೆ ಹೇಳ್ತಾನೆ, ನಮ್ಮ ದೇಶದಲ್ಲಿ ಯಾರು ಸುಳ್ಳು ಹೇಳ್ತಾರೋ ಅವ್ರನ್ನೆಲ್ಲ ನೇಣಿಗೆ ಹಾಕ್ಬಿಡೋಣ ಅಂತ ಒಂದು ಆರ್ಡರ್ ಪಾಸ್ ಮಾಡ್ಬಿಡ್ತಾರೆ. ಸುಳ್ಳು ಹೇಳೋರ್ನ ನೇಣಿಗೆ ಹಾಕ್ಬಿಡೋಣ ಅಂತ. ಸೊ ಇದು ತುಂಬಾ ದೊಡ್ಡ ತಲೆನೋವು ಆಗ್ಬಿಡ್ತದೆ. ಯಾಕಂದ್ರೆ ಆ ರಾಜ್ಯದಲ್ಲಿ ಇದ್ದಂತ ಅವರ ಒಂದು ಪಾಲನೆಯಲ್ಲಿ ಇದ್ದಂತ ತುಂಬಾ ಜನ ಲಾಯರ್ಗಳು ಅವರೆಲ್ಲ, ಏನಪ್ಪಾ ನಾವು ಸುಳ್ಳು ಹೇಳೇ ಜೀವನ ಮಾಡ್ತಾ ಇದ್ದೀವಿ, ಏನೋ ಎಷ್ಟೋ ಕೇಸ್ಗಳಲ್ಲಿ ಸುಳ್ಳು ಒಂದು ಸ್ವಲ್ಪ ಮ್ಯಾನಿಪುಲೇಷನ್ ಆಗ್ತದೆ. ಎಲ್ಲದ್ರಲ್ಲೂ ಆಗಲ್ಲ, ಯಾವುದೋ ಒಂದು ಸ್ವಲ್ಪ ಮ್ಯಾನಿಪುಲೇಷನ್ ಆಗುತ್ತೆ. ಆ ಮ್ಯಾನಿಪುಲೇಷನ್ ಅದು ಗೊತ್ತಾಗ್ಬಿಟ್ರೆ ನಮ್ಗೆ ಕುತ್ತಿಗೆ ಬರುತ್ತೆ. ಆಮೇಲೆ ಯಾರು ವ್ಯಾಪಾರ ಮಾಡ್ತಾ ಇದ್ರಲ್ಲ, ವ್ಯಾಪಾರದಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ ಮ್ಯಾನಿಪುಲೇಷನ್ ವ್ಯಾಪಾರದಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಒಂದು ಸಂಸ್ಕೃತದಲ್ಲಿ ಒಂದು ಅದು ವ್ಯಾಪಾರಂ ದ್ರೋಹ ಚಿಂತನಂ ಅಂತ ಹೇಳ್ತಾರೆ. ಏನೋ ಆ ಥರ ವ್ಯಾಪಾರದಲ್ಲಿ ಒಂಚೂರು ಇದ್ದೇ ಇರುತ್ತೆ ಅದು. ಇಲ್ಲ ಅಂದ್ರೆ ಎಲ್ಲ ಇದು ತುಂಬಾ ಅದ್ಭುತವಾಗಿರೋ ಐಟಮ್ ಇದು, ಈ ಬ್ರಹ್ಮಾಂಡದಲ್ಲಿ ಈ ತರದ ಪ್ರಾಡಕ್ಟ್ ಎಲ್ಲೂ ಸಿಗಲ್ಲ ಅಂತೆಲ್ಲ ಹೇಳ್ತಾರಲ್ಲ. ಸೊ ಅದು ಸ್ವಲ್ಪ ಅದು ಅದರಲ್ಲಿ ಕೂಡ ಒಂದು ಸ್ವಲ್ಪ ಇರುತ್ತೆ. ಅವ್ರಿಗೂ ಇದಾಯ್ತು. ಏನೋ ಒಂದು ಬಿಸ್ನೆಸ್ ನಡೆಸಬೇಕು ಅಂದ್ರೆ ಏನೇನು ಮಾಡ್ಬೇಕಲ್ವಾ, ಪಲ್ಟಿ ಹೊಡಿಬೇಕು ಅವರು. ಓಕೆ, ಈ ಹೊಸ ಲಾ ಇಂದ ನಮ್ ಕುತ್ತಿಗೆಗೆ ಎಲ್ಲಿ ಬರುತ್ತಪ್ಪ ಅಂತ ಅವ್ರಿಗೆ ಭಯ ಆಗ್ಬಿಡುತ್ತೆ. ಅದೇ ತರ ಯಾರ್ಯಾರು ಜ್ಯೋತಿಷಿಗಳು, ಪುರೋಹಿತರು, ಡಾಕ್ಟರ್ಗಳು ಅಂದ್ರೆ ಎಲ್ಲ ಗುರುಗಳು ಹೇಳ್ತಾ ಇರೋದಿಲ್ಲ, ಅದರಲ್ಲಿ ಎಲ್ರಿಗೂ ಒಂಥರ ಏನೋ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಅದರಲ್ಲಿ ಕೂಡ ಒಂದು ಅಪಶಬ್ದಗಳಿರುತ್ತೆ. ಅದು ಅಂದ್ರೆ ಏನು ಸುಳ್ಳು ಇರುತ್ತೆ. ಅದನ್ನ ಹೇಳಿದಾಗ ನಮಗೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಒಂದು ಭಯ ಬಂದು ಅವರೆಲ್ಲ ಈ ಬೀರ್ಬಲ್ ಹತ್ರ ಬರ್ತಾರೆ. ಬೀರ್ಬಲ್ ಹತ್ರ ಬಂದು, ತುಂಬಾ ಬುದ್ಧಿವಂತ ಮಂತ್ರಿ ಅಂತ ಹೇಳ್ತಾರೆ ಅಕ್ಬರ್ನ ಕಾಲದಲ್ಲಿ, ನಮಗೆ ಸಹಾಯ ಮಾಡಿ ಅಂತ ಕೇಳ್ತಾರೆ. ಸೊ ಮಾರನೇ ದಿವಸ ಬೀರ್ಬಲ್ ಅಕ್ಬರ್ ಅವ್ರು ಬೆಳಗ್ಗೆನೆ ಮಲ್ಕೊಂಡಿರೋ ಬೆಡ್ರೂಮ್ಗೆ ಹೋಗೋರು. ಅಲ್ಲಿಯೇ ಹೋಗಿ ಅವ್ರಿಗೆ ನಜರಾನ ಸಲ್ಲಿಸ್ಬೇಕಲ್ಲ, ಅಲ್ಲಿ ಹೋಗ್ತಾರೆ. ಅಲ್ಲಿ ಆಚೆ ಕಡೆ ಅಂತ ಭಟ್ರು ಇದಾರಲ್ಲ, ಭಟ್ರು ಅಂದ್ರೆ ಸೈನಿಕರು, ಅವ್ರು ನಿಲ್ಲಿಸ್ತಾರೆ. ಏನೋ ಅದಕ್ಕೆ ನಿಲ್ಲಿಸಿದಾಗ ಅವ್ರು ಹೇಳ್ತಾರೆ, ಅಕ್ಬರ್ ಸಾಹೇಬರು ನನ್ನ ನೇಣಾಕ್ಬೇಕು ಅಂತಿದ್ದಾರೆ ಅಂತೆ. ಅದು ಒಂದು ಸುಳ್ಳು ಹೇಳೋದು ಅವರು. ಮಹಾರಾಜರು ನನ್ನನ್ನ ನೇಣಾಕ್ತಾರೆ ಅದಕ್ಕೆ ಅಂತ. ಸೊ ಅವ್ರೇನ್ ಮಾಡ್ತಾರೆ, ಸೈನಿಕರು ಏನ್ ಮಾಡ್ತಾರೆ, ಅವ್ರನ್ನ ಕರ್ಕೊಂಡೋಗಿ ಮಹಾರಾಜನ ಮುಂದೆ ನಿಲ್ಲಿಸ್ತಾರೆ. ಸೊ ಸುಳ್ಳು ಹೇಳಿದ್ರು ಅಂತ ಅವ್ರನ್ನ ನೇಣಾಕ್ಬಿಟ್ರೆ ಮತ್ತೆ ಒಬ್ಬ ಮನುಷ್ಯನ ಕಳ್ಕೊಂಡ್ಬಿಡ್ತೀವಿ. ಇಲ್ಲಿ ರೂಲ್ ಫಾಲೋ ಮಾಡ್ಬೇಕಾ, ಅಥವಾ ಆ ರೂಲ್ ಫಾಲೋ ಮಾಡಿದ್ರೆ ಒಬ್ಬ ಮನುಷ್ಯನ ಕಳ್ಕೊಳ್ತೀವಿ, ಏನೋ ಅದು ದೊಡ್ಡ ಅಪರಾಧ ಆಗೋಗ್ಬಿಡುತ್ತೆ. ಏನೋ ಇಲ್ಲಿ ಸುಳ್ಳು ಹೇಳಿದ್ರು ಅಂದ್ರೆ ಅದನ್ನ ಪಾಲಿಸ್ಲಿಲ್ಲ ಅಂದ್ರೆ ಆಮೇಲೆ ಅವರ ದೇಶದಲ್ಲಿ ಇನ್ನೆಲ್ಲರೂ ಸುಳ್ಳು ಹೇಳಕ್ ಶುರು ಮಾಡ್ತಾರೆ. ಇದೊಂದು ದೊಡ್ಡ ತಲೆನೋವಾಗ್ಬಿಡುತ್ತೆ. ನೇಣಾಕ್ಲಿಲ್ಲ ಅಂದ್ರೆ ಆ ರೂಲ್ಗೆ ಮರ್ಯಾದೆ ಹೋಗುತ್ತೆ. ನೇಣಾಕಿದ್ರೆ ಒಬ್ಬ ವ್ಯಕ್ತಿ ಪ್ರಾಣ ಕಳ್ಕೊಳ್ತಾನೆ. ಏನ್ ಮಾಡೋದಿದು?
ಇದನ್ನ ಸೆಟಲ್ ಮಾಡಬೇಕು ಅಂತ ಅಕ್ಬರ್ ಏನ್ ಮಾಡ್ತಾರೆ ಅಂದ್ರೆ, ಅವರು ಅವರ ಆಸ್ಥಾನದಲ್ಲಿರೋ ಎಲ್ಲ ಮಿನಿಸ್ಟ್ರಿಗಳು, ಪಂಡಿತರು, ಎಲ್ಲ ಯಾರ್ಯಾರು ಇರ್ತಾರಲ್ಲ ಅವ್ರನ್ನೆಲ್ಲ ಕರೀತಾರೆ ಒಂದು ಡಿಬೇಟ್ಗೆ. ಏನು, ನೋಡ್ರಪ್ಪ, ನೇಣು ಹಾಕಿದ್ರೆ ಇದು ನ್ಯಾಯ ಅಂದ್ರೆ ಏನು, ನಾನು ಮಾಡಿದಂತ ಆರ್ಡರ್ ಗೆಲ್ಲತ್ತೆ, ಮನುಷ್ಯ ಸತ್ತೋಗ್ತಾನೆ. ನೇಣು ಹಾಕ್ದಿರ ಇದ್ರೆ ನನ್ನ ಆರ್ಡರ್ ಸೋತೋಗುತ್ತೆ, ಏನ್ ಮಾಡೋದು? ಕೊನೆಗೆ ಯಾರು ಏನೋ ಒಂದು ಇತ್ಯರ್ಥಕ್ಕೆ ಬರಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ, ಬೀರ್ಬಲ್ನೇ ಕೇಳ್ಬಿಡ್ತಾರೆ ಏನ್ ಮಾಡ್ಬೇಕು ಅಂತ. ಅವಾಗ ಬೀರ್ಬಲ್ ಹೇಳ್ತಾನೆ, ಸತ್ಯ ಅಂದ್ರೆ ಬಾಯಿ ಬಿಟ್ಟು ಹೇಳೋದಲ್ಲ. ಯಾವಾಗ ಬಾಯಿ ಬಿಟ್ಟು ಏನಾದ್ರೂ ಹೇಳ್ತೀವೋ ಅದು ಸುಳ್ಳು ಅಂತಾನೆ ಲೆಕ್ಕ. ದ ಮೂಮೆಂಟ್, ಯಾವ ಕ್ಷಣದಲ್ಲಿ ನಮ್ಮ ಬಾಯಿಂದ ಯಾವ್ದನ್ನ ಮಾತು ಬರುತ್ತೆ ನೋಡಿ, ಅಂದ್ರೆ ಸತ್ಯದ ಒಂದು ಹಿರಿಮೆಯನ್ನ ಕಡಿಮೆ ಮಾತು ಸತ್ಯದ ಹಿರಿಮೆಯನ್ನ ಕಡಿಮೆ ಮಾಡ್ಬಿಡುತ್ತೆ. ಸತ್ಯದ ಹಿರಿಮೆ, ಅದರ ಒಂದು ಇಂಟೆನ್ಸಿಟಿ, ತೀವ್ರತೆ ಇದೆಯಲ್ಲ, ಅದು ಮಾತು, ಅದು ಸೆಕೆಂಡ್ ಗ್ರೇಡ್ಗೆ ತಂದ್ಬಿಡುತ್ತೆ. ಅದು ಸತ್ಯ ಅಂದ್ರೆ ಬಾಯಿಂದ ಹೇಳಕ್ಕಾಗಲ್ಲ, ಅದಕ್ಕೆ ಸತ್ಯ ಅಂತ ಹೇಳೋದು. ಏನಿದೆಯೋ ಸಾರ್ವಕಾಲಿಕವಾಗಿ, ವಾಟ್ ಈಸ್, ಎಲ್ಲ ಕಾಲಕ್ಕೂ ಅದೇ ಸತ್ಯ. ಅದಕ್ಕೆ ಹೇಳ್ತಾರೆ, ಉದ್ದೇಶ ತುಂಬಾ ಶುದ್ಧವಾಗಿರ್ಬೇಕು. ಗುರುಗಳು ಎಷ್ಟೋ ಸರಿ ಹೇಳ್ತಾರೆ, ಯಾರೋ ಬಂದು ಅವ್ರು ಸರಿಯಾಗಿ ಮಾಡ್ತಾ ಇಲ್ಲ, ಅವ್ರು ಹಿಂಗ್ ಮಾಡ್ತಾ ಇಲ್ಲ, ಅವ್ರು ಹಂಗ್ ಮಾಡ್ತಾ ಇಲ್ಲ, ನೋಡಪ್ಪ, ಆಕ್ಷನ್ ನೋಡ್ಬೇಡ, ಅವನ ಇಂಟೆನ್ಷನ್ ನೋಡು. ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಹೇಳಿದ್ರೆ, ಅವ್ನು ಮಾಡ್ತಾ ಇರೋ, ಅವನ ಕರ್ಮ ಇದೆ, ಅವ್ನ ಕೆಲಸ ಮಾಡ್ತಾ ಇದ್ದಾನ, ಅದನ್ನ ನೋಡ್ಬೇಡ, ಅದ್ರ ಹಿಂದೆ ಅವನ ಉದ್ದೇಶ ಏನಿದೆ, ಸೇವೆ ಮಾಡಬೇಕು ಅಂತ ಉದ್ದೇಶ ಇದೆ. ಆದ್ರೆ ಮಾಡುವಂತ ಕೆಲಸದಲ್ಲಿ ಸ್ವಲ್ಪ ಹಾಗೂ ಈಗ ಆಗಿಬಹುದು, ಅದನ್ನ ನೋಡ್ಬೇಡ, ಇಂಟೆನ್ಷನ್ ನೋಡು. ಇಫ್ ಈಸ್ ಇಂಟೆನ್ಷನ್ ಈಸ್ ಪ್ಯೂರ್, ಓಂ ನಮಃ ಶಿವಾಯ, ಮುಗೀತಲ್ಲ. ಅದು ನಿಜವಾದ ಸತ್ಯ. ಅರ್ಥ ಆಗ್ತಾ ಇದಲ್ಲ? ಸೊ ನೀವು ಯಾವ್ದಕ್ಕೆ ಸಿಕ್ಕಾಕೊಂಡಿದ್ದೀರಾ ಅಂತ ಕೇಳ್ತಾ ಇದಾರೆ, ಅಥವಾ ಯಾವ್ದ್ರ ಹಿಂದೆ ಬಚ್ಚಿಟ್ಕೊಂಡಿದ್ದೀರಾ? ಸೊ ಅದಕ್ಕೆ ಜೀವನದಲ್ಲಿ ಸತ್ಯವಾಗಿರ್ಬೇಕು ಅಂದ್ರೆ, ನಮ್ಮ ಇರುವಿಕೆ, ನಮ್ಮ ಮನಸ್ಸು, ಓಕೆ, ನಮ್ಮ ಹೃದಯ, ಜಾಸ್ತಿ ನಾವು ಮಾತಾಡೋದ್ರಿಂದಾನೇ ಎಲ್ಲ ಸತ್ಯ ಮಾತಾಡ್ತೀವಿ ಅಂತಲ್ಲ, ನಮ್ಮ ಇರುವಿಕೆನ ಸತ್ಯವನ್ನ ಟ್ರಾನ್ಸ್ಮಿಟ್ ಮಾಡುತ್ತೆ ಅದು. ಆಮೇಲೆ ನಮ್ಮ ಉದ್ದೇಶ ಶುದ್ಧವಾಗಿರ್ಬೇಕು. ಉದ್ದೇಶದಲ್ಲಿ ವಿಷ ಇಟ್ಕೊಂಡು ಬಾಯಲ್ಲಿ ಸತ್ಯ ಹೇಳ್ತಾ ಇದ್ರೆ ಅದು ಪ್ರಯೋಜನ ಇಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಹೃದಯ ಶುದ್ಧವಾಗಿರ್ಬೇಕು ಅಂತ, ಅದಕ್ಕೆ ಅದು ಸತ್ಯ, ಅದು ನಿಜವಾದ ಸತ್ಯ ಅಂತ. ನಮ್ಮ ಹೃದಯ ಶುದ್ಧವಾಗಿರ್ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು, ವ್ಯಕ್ತಿತ್ವ ಶುದ್ಧವಾಗಿರ್ಬೇಕು ಅಂತ ಹೇಳ್ತಾರೆ. ಸೊ ಇದು ಎರಡನೆಯ ಒಂದು ಯಮದ ಕೆಳಗೆ ಬರುವಂಥದ್ದು ಯಾವುದು? ಬ್ರಹ್ಮಚರ್ಯ ಒಂದು, ಅಹಿಂಸೆ, ಇನ್ನೊಂದು ಸತ್ಯ. ಮೂರನೇದು ಆಸ್ತೇಯ. ಕೇಳಿಸ್ಕೊತಾ ಇದ್ದೀರಾ? ಆರ್ ವಿತ್ ಮೀ? ಹಾ. ಆಸ್ತೇಯ ಪ್ರತಿಷ್ಠಾಯಾಂ ಸರ್ವರತ್ನ ಉಪಸ್ಥಾನಂ. ಆಸ್ತೇಯ ಪ್ರತಿಷ್ಠಾಯಾಂ ಸರ್ವರತ್ನ ಉಪಸ್ಥಾನಂ. ಏನು? ಸೊ ಏನಪ್ಪ ಆಸ್ತೇಯ ಅಂದ್ರೆ? ಅದಕ್ಕೆ ಹೇಳ್ತಾರೆ ಗುರುಗಳು, ನಮ್ಮ ಜೀವನದಲ್ಲಿ ನಮಗೆ ಬರುವಂತಹ ಏನಾದರೂ ಸಂಪತ್ತಿದೆ ಅಲ್ಲ, ಏನೋ ಅದ್ರ ಹಿಂದೆ ಹೋದ್ರೆ ಬರಲ್ಲ ಅಂತ ಹೇಳ್ತೀವಿ. ಅದು ಬೇಕು 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 ಅಂತ ಜ್ವರದಿಂದ ಮಾಡಿದ್ರೆ ಅದು ಬರೋದಿಲ್ಲ. ಕಳ್ತನ ಮಾಡಬಾರ್ದು, ಇನ್ನೊಬ್ಬರಿಂದ ಕಿತ್ಕೊಳ್ಬಾರ್ದು. ಕಿತ್ಕೊಂಡ್ರು ನಮ್ಮ ಹತ್ರ ಏನಿರುತ್ತೋ ಅದೇ ಇರತ್ತೆ. ಎಷ್ಟೋ ಜನ ದಬ್ಬಾಳಿಕೆ ಮಾಡಿ ಇನ್ನೊಬ್ರ ಹತ್ರ ಇರೋದನ್ನ ತಗೊಳ್ತಾರೆ ನೋಡಿ, ಅದು ಅವ್ರ ಕೈಲಿ ಉಳಿಸ್ಕೊಳಕ್ಕಾಗಲ್ಲ. ಏನ್ ಉಳಿಬೇಕು, ಅದಕ್ಕೆ ಆಸ್ತಿ ಇನ್ನೊಬ್ಬರ ಹತ್ರ ಕಿತ್ಕೊಂಬಾರ್ದು, ಏನೋ. ಸೊ ಇನ್ನೊಬ್ರ ಹತ್ರ ಇರೋದನ್ನ ಕದ್ದು ತಗೊಳ್ಳೋದು, ದಬ್ಬಾಳಿಕೆ ಮಾಡೋದು, ತಗೊಳ್ಳೋದು ಇದೆಯಲ್ಲ, ಇದರಿಂದ ನಮ್ಮ ಆಸ್ತಿ, ನಮ್ಮ ಸಂಪತ್ತು ವೃದ್ಧಿ ಆಗುವುದಿಲ್ಲ. ಇದು ಮೂರನೇ ಯಮ, ಆಸ್ತೇಯ. ಯಾರಿಂದ ಏನು ತಗೊಳ್ಳೋದಿಲ್ಲ. ಓಂ ನಮಃ. ಅಂದ್ರೆ ಇನ್ನೊಬ್ಬರಿಂದ ಕಿತ್ಕೊಳ್ಳೋದು, ಕಳ್ತನ ಮಾಡೋದಿಲ್ಲ. ಇವಾಗ ಯಾರಿಗೋ ಅದ್ಭುತವಾದ ಒಂದು ಕಂಠಸಿರಿ, ಅಂದ್ರೆ ತುಂಬಾ ಚೆನ್ನಾಗಿದೆ ಮಾತು ಅವರ ಕಂಠ, ಏನೋ, ಓ ಆತರ ನನಗೂ ಇರಬೇಕಾಗಿತ್ತು ಅಂದ್ರೆ ಅವರಿಂದ ಕಳ್ತನ ಮಾಡ್ತಾ ಇದ್ದೀವಿ ಅಂತ ಲೆಕ್ಕ. ಅದು ಅವ್ರಿಗೆ ಮಾತ್ರ ಕೊಟ್ಟಿರೋದು ಪರಮಾತ್ಮ ಆಶೀರ್ವಾದ ಮಾಡಿ. ನನಗೂ ಆತರ ಇರಬೇಕಾಗಿತ್ತು ಅಂತ ಅನ್ಕೊಂಡ್ರೆ ಅದು ನಾವು ಅವರಿಂದ ಕದ್ದಿದ್ದೀವಿ ಅಂತ ಆಯ್ತು, ಕದಿಯಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಅಂತ ಆಯ್ತು. ಯಾರೋ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ ಅಷ್ಟೇ, ಬಟ್ ಹೊಟ್ಟೆ ಕಿಚ್ಚಾದ ತಕ್ಷಣ ಅದಕ್ಕೆ ಹೇಳ್ತಾರೆ ನಾವು ಕದಿಯಕ್ಕೆ, ಅದು ನಮಗೂ ಇದ್ದಿದ್ರೆ ಚೆನ್ನಾಗಿರೋದು ಈ ತರ ನಾವು. ಇದು ಇನ್ನೊಂದು ಎಕ್ಸಾಂಪಲ್. ಯಾರೋ ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ನಾವು ಆ ತರ ಇದ್ದಿದ್ರೆ ಚೆನ್ನಾಗಿರೋದು, ಅದೊಂದು ಹೊಟ್ಟೆ ಕಿಚ್ಚು. ಯಾಕೆ ಅಂದ್ರೆ ಅದು ನನಗೆ ಬೇಕು ಅಂತ ಅವಾಗ ಕದಿಯಕ್ಕೆ ಶುರು ಮಾಡ್ತೀವಿ, ಕಳ್ತನ ಶುರು ಆಗ್ತದೆ. ಅದು ಆಸ್ತಿ ಏನ್ ಮಾಡತ್ತೆ, ಇನ್ನೊಬ್ಬರ ಮೇಲಿರುವಂತ ಹೊಟ್ಟೆ ಕಿಚ್ಚು ಮತ್ತೆ ಅದನ್ನ
ಅವ್ರ ಹತ್ರ ಇಂದ ಕಿತ್ಕೊಬೇಕು ಅನ್ನೋ ಒಂದು ಬುದ್ಧಿಯನ್ನ ಹೋಗಲಾಡ್ಸತ್ತೆ ನಮಗೆ. ಜನ ಈ ಇನ್ನೊಬ್ಬರ ಹತ್ರ ಇರೋದನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಏನು ಅದನ್ನ ಪಡಿಬೇಕು, ತಾವು ಪಡಿಬೇಕು ಅಂತ. ಕೆಲವರು ಇನ್ನೊಬ್ರು ಒಳ್ಳೊಳ್ಳೆ ಪ್ಲಾನ್ಸ್ ಇರುತ್ತೆ, ಆ ಪ್ಲಾನ್ ಅನ್ನ ಅದನ್ನ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ. ಯಾರದೋ ಒಂದು ಒಳ್ಳೆ ಟೆಕ್ನಿಕ್ಸ್ ಇರುತ್ತೆ, ಆ ಟೆಕ್ನಿಕ್ನ ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಅದು ಕೂಡ ಆಸ್ತಿಯಾನೆ. ಇನ್ನೊಬ್ರು ವಸ್ತುಗಳನ್ನ ತಗೊಳ್ಳೋದು, ಇನ್ನೊಬ್ಬರ ಆಸ್ತಿಯ ಮೇಲೆ ಕಣ್ಣಾಗಿ ತಗೊಳ್ಳೋದು, ಹಣದ ಮೇಲೆ ಕಣ್ಣಾಗಿ ತಗೊಳ್ಳೋದು, ಇದು ತುಂಬಾ ದಿವಸ ನಿಲ್ಲೋದಿಲ್ಲ, ಮತ್ತೆ ನಮ್ಮನ್ನ ಬಡತನದೊಳಕ್ಕೆ ತಳ್ಳತ್ತೆ ಇದು. ಯಾವಾಗ ನಾವು ಆಸ್ತೇಯವನ್ನ ಪ್ರಾಮಾಣಿಕವಾಗಿ ಫಾಲೋ ಮಾಡ್ತೀವೋ ಅವಾಗ ಸರ್ವ ರತ್ನೋಪಲಾಬ್ಧಿ, ಎಲ್ಲ ವಿಧವಾದ ಸಂಪತ್ತು ನಮ್ಮ ಹತ್ರ ಯಾವುದೇ ಪ್ರಯತ್ನವಿಲ್ದಿರ ಅದೆಷ್ಟಕ್ಕದೇ ಬಂದು ಸೇರುತ್ತೆ ನಮ್ಮ ಹತ್ರ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇದು ಆಸ್ತೇಯದ ಒಂದು, ಈ ಆಸ್ತೇಯ ವ್ರತವನ್ನ ಫಾಲೋ ಮಾಡಿದ್ರೆ ಅದರಿಂದ ಆಗುವಂತಹ ಒಂದು ಲಾಭ. ಸ್ವಲ್ಪ ಮಾತ್ರ ಕೂಡ ನಮ್ಮಲ್ಲಿ ಆ ಉದ್ದೇಶ ಇದ್ರೆ ಇನ್ನೊಬ್ಬರ ಹತ್ರ ಇರೋದನ್ನ ನಾವು ಕಿತ್ಕೊಬೇಕು ಅಂತ, ನಾವು ಬಡತನದಲ್ಲಿ ಇದ್ದೀವಿ ಅಂತಾನೆ ಲೆಕ್ಕ. ಅದಕ್ಕೆ ಬಡತನ ಅನ್ನೋದು ಆಚೆಯಿಂದ ಬರೋದಲ್ಲ, ನಾವೇ ಅದನ್ನ ನಮ್ಮ ಜೀವನದಲ್ಲಿ ತಗೊಂಡ್ಬರ್ತೀವಿ. ಅದಕ್ಕೆ ಹೇಳ್ತಾರೆ ಕಷ್ಟಸ್ಯ ಸುಖಸ್ಯ ನಕೋಪಿದಾತ, ಇಷ್ಟಕ್ಕೆ ಮುಂದೆ ಹೇಳಿದ್ರಲ್ಲ, ಆ ಥರ ಬಡತನ ಕೂಡ ಅದೇ ಥರ. ಸೊ ಎಲ್ಲರ ಹತ್ರ ಇರೋದನ್ನ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಅದೃಷ್ಟ ಅದಕ್ಕೆ ಹಳ್ಳ ದಾರಿ ಹಿಡಿಯತ್ತೆ. ಸೊ ಇನ್ನೊಬ್ಬರ ಹತ್ರ ಇರೋದು ನನಗೆ ಬೇಕು ಬೇಕು ಅನ್ನೋದನ್ನ ಬಿಟ್ಬಿಟ್ರೆ ಏನೋ ಎಲ್ಲ ಬರುತ್ತೆ, ಅದೆಷ್ಟಕ್ಕದೇ ಬರುತ್ತೆ, ನಮ್ಗೇನ್ ಬೇಕೋ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಗುರುಗಳು. ಇದು ಆಸ್ತೇಯ. ಮೂರನೇ ಯಮ ಅಂದ್ರೆ ಉಪಯಮ. ಮೊದಲನೇದು ಯಾವುದು? ಬ್ರಹ್ಮಚರ್ಯ. ಮೊದಲನೇದು ಅಹಿಂಸಾ, ಸತ್ಯ ಪ್ರತಿಷ್ಠಾ. ಮೂರನೇದು ಆಸ್ತೇಯ. ನಾಲ್ಕನೆಯದು ಬ್ರಹ್ಮಚರ್ಯ. ಕೇಳಿಸ್ಕೊತಾ ಇದೀರಾ? ಆರ್ ಯು ಆಲ್ ವಿತ್ ಮೀ? ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಪ್ರತಿಷ್ಠಾಯಾಮ್ ವೀರ್ಯ ಲಾಭ.